ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಪ್ರೆಷನ್ ಇರ್ತಕ್ಕಂಥವ್ರು ಅಥವಾ ನಿದ್ರಾ ಕೊರತೆ, ಮಾನಸಿಕ ಖಿನ್ನತೆ, ಈ ತೊಂದರೆ ಇರ್ತಕ್ಕಂಥವ್ರು ಯಾವ ರೀತಿ ಔಷಧಿ ರಹಿತವಾಗಿ ಇದನ್ನ ಗುಣಪಡಿಸ್ಕೊಬಹುದು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ವೀಕ್ಷಕರೇ, ಎಲ್ಲಾ ರೋಗಗಳ ಮೂಲ ಒತ್ತಡ. ಆ ಒತ್ತಡದಿಂದ ಯಾವಾಗ ಮುಕ್ತರಾಗ್ತೀವೋ ಎಲ್ಲಾ ಸಮಸ್ಯೆಗಳು ನಿಯಂತ್ರಣಕ್ಕೆ ಬರುತ್ತೆ. ಈ ಕೆಲವೊಂದು ಸರಳ ಸೂಕ್ಷ್ಮ ವ್ಯಾಯಾಮಗಳು, ಮುದ್ರಾ ಪ್ರಾಣಾಯಾಮವನ್ನ, ಮುದ್ರೆಗಳ ಜೊತೆಯಲ್ಲಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ಆ ನಿಮ್ಮ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲಿ ಗಮನಿಸಿ, ಇದನ್ನ ಜ್ಞಾನ ಮುದ್ರೆ ಅಂತ ಕರೀತಾರೆ. ಹೆಬ್ಬೆಟ್ಟಿನ ತುದಿಯನ್ನ ತೋರ್ಬೆರಳಿನ ತುದಿಗೆ ಸೇರಿಸೋದಕ್ಕೆ ಜ್ಞಾನ ಮುದ್ರೆ ಅಂತ ಕರೀತಾರೆ. ಮೆದುಳಿಗೆ ರಕ್ತ ಸಂಚಾರಣೆಯಲ್ಲಿ ಯಾವಾಗ ವ್ಯತ್ಯಾಸ ಆಗುತ್ತೋ ಆಗ ಮನೋರೋಗಗಳು, ಮಾನಸಿಕ ಖಿನ್ನತೆಗಳು ಬರಬಹುದು. ಆ ತೊಂದರೆ ಇರ್ತಕ್ಕಂಥವ್ರು ಮೊದಲು ಸೂಕ್ಷ್ಮ ವ್ಯಾಯಾಮಗಳನ್ನ ಅಭ್ಯಾಸ ಮಾಡಿದ ನಂತರ ಇಲ್ಲಿ ಗಮನಿಸಿ, ಪಾರ್ಶ್ವ ಕಪಾಲ ಭಾತಿ. ಈ ರೀತಿ ಎರಡೂ ಕಡೆಯಿಂದ ಜ್ಞಾನ ಮುದ್ರೆಯಲ್ಲಿ 10 ರಿಂದ 15 ಬಾರಿ ಪಾರ್ಶ್ವ ಕಪಾಲಭಾತಿಯನ್ನ ಮಾಡೋದ ನಂತರ ಇಲ್ಲಿ ಗಮನಿಸಿ, ಅದೇ ಜ್ಞಾನ ಮುದ್ರೆಯಲ್ಲಿ ಕಪಾಲಭಾತಿ, ಈ ರೀತಿ ಕನಿಷ್ಠ 27 ಸ್ಟ್ರೋಕ್ ಅನ್ನ ಅಭ್ಯಾಸ ಮಾಡಬೇಕು. ನಂತರ ಇಲ್ಲಿ ಗಮನಿಸಿ, ಪ್ರಾಣ ಮುದ್ರೆಯ ಜೊತೆಯಲ್ಲಿ ಈ ಕಿರುಬೆರಳು, ಉಂಗುರ ಬೆರಳನ್ನ ಈ ರೀತಿ ಸೇರಿಸೋದಕ್ಕೆ ಪ್ರಾಣ ಮುದ್ರೆ ಅಂತ ಕರೀತಾರೆ. ಈ ಮುದ್ರೆಯ ಜೊತೆಯಲ್ಲಿ ಅನುಲೋಮ ವಿಲೋಮ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ 5 ನಿಮಿಷಗಳ ಕಾಲ ಈ ರೀತಿ ನಿಧಾನವಾಗಿ ನಿಮ್ಮ ತಲೆಯ ಸಂಪೂರ್ಣ ಭಾಗವನ್ನು ಗಮನಿಸ್ತಾ ಎಡಭಾಗದಿಂದ ದೀರ್ಘವಾದ ಉಸಿರು ತಾಣಬೇಕು, ಬಲಭಾಗದಿಂದ ಉಸಿರನ್ನ ಹೊರಕಾಕ್ಬೇಕು. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಲೋಚನೆಗಳಿರಬಾರದು, ಯಾವುದೇ ರೀತಿಯ ಒತ್ತಡಗಳಿರಬಾರದು, ಯಾವುದೇ ರೀತಿಯ ಚಿಂತೆಗಳಿರಬಾರದು. ನಿಮ್ಮ ಉಸಿರಾಟವನ್ನ ಗಮನಿಸ್ತಾ ಈ ರೀತಿ ನಿಧಾನವಾಗಿ ಎಡಭಾಗದಿಂದ ಉಸಿರನ್ನ ತಾಣಬೇಕು, ಬಲಭಾಗದಿಂದ ಹೊರಕಾಕ್ಬೇಕು. ನಂತರ ಬಲಭಾಗದಿಂದ ಉಸಿರನ್ನ ತಾಣಬೇಕು, ಎಡಭಾಗದಿಂದ ಹೊರಕಾಕ್ಬೇಕು. ಈ ರೀತಿ ಒಂದೊಂದು ಮುದ್ರೆಯ ಜೊತೆಯಲ್ಲಿ ವರುಣ ಮುದ್ರೆ, ಹಾಗೆ ಪೃಥ್ವಿ ಮುದ್ರೆ, ಒಂದೊಂದು ನಿಮಿಷ ಒಂದೊಂದು ಮುದ್ರೆಯಲ್ಲಿ ಅನುಲೋಮ ವಿಲೋಮವನ್ನ, ಆಕಾಶ ಮುದ್ರೆ, ಪಂಚಭೂತಗಳಿಗೆ ಸಂಬಂಧಪಟ್ಟಂತಹ ಮುದ್ರೆಗಳ ಜೊತೆಯಲ್ಲಿ, ಹಾಗೆ ನೋಡಿ ಜ್ಞಾನ ಮುದ್ರೆ, ಹಾಗೆ ಕೊನೆಯಲ್ಲಿ ಸಮಾನ ಮುದ್ರೆ. ಈ ಸಮಾನ ಮುದ್ರೆಯ ಜೊತೆಯಲ್ಲಿ ಅನುಲೋಮ ವಿಲೋಮವನ್ನು ಮಾಡೋದ್ರಿಂದ
ಆ ನಿಮ್ಮ ನಿದ್ರಾ ಕೊರತೆ ಅಥವಾ ಡಿಪ್ರೆಷನ್, ಮಾನಸಿಕ ಖಿನ್ನತೆ ನಿಯಂತ್ರಣಕ್ಕೆ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಅಕ್ಯುಪ್ರೆಷರ್ ಬಿಂದುವನ್ನು ಅಭ್ಯಾಸ ಮಾಡಬೇಕು, ಹೆಚ್ಚಿನ ಮಾಹಿತಿಯನ್ನ ಒಂದು ವಿರಾಮದ ನಂತರ ನೋಡೋಣ. ವಿರಾಮದ ನಂತರ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಗಮನಿಸಿ, ಭ್ರಾಮರಿ ಪ್ರಾಣಾಯಾಮ ಅಂತ ಕರೀತಾರೆ. ಷಣ್ಮುಖಿ ಮುದ್ರೆಯಲ್ಲಿ ಈ ಭ್ರಾಮರಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ಆ ನಿಮ್ಮ ಮಾನಸಿಕ ಖಿನ್ನತೆ, ಮನೋರೋಗಗಳು ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲಿ ಗಮನಿಸಿ, ಈ ತೋರ್ ಬೆರಳು ಹಣೆಯ ಮಧ್ಯಭಾಗವನ್ನು ಒತ್ತಿರಬೇಕು. ಹೆಬ್ಬೆಟ್ಟಿನ ತುದಿಯಿಂದ ಕಿವಿಯನ್ನು ಮುಚ್ಚಿರಬೇಕು. ನೋಡಿ, ಇಲ್ಲಿ ಗಮನಿಸಿ, ಎಷ್ಟು ಸಾಧ್ಯವೋ ಅಷ್ಟು ದೀರ್ಘವಾದ ಉಸಿರನ್ನ ತಾಂಡಿರಬೇಕು. ಉಸಿರನ್ನ ನಿಧಾನವಾಗಿ ಹೊರಕಾಗ್ತಾ ಮಕಾರವನ್ನು ಉಚ್ಚಾರಣೆ ಮಾಡಬೇಕು. ಇಲ್ಲಿ ಗಮನಿಸಿ, ಷಣ್ಮುಖಿ ಮುದ್ರೆಯಲ್ಲಿ ಭ್ರಾಮರಿ ಪ್ರಾಣಾಯಾಮ. ಮತ್ತೊಮ್ಮೆ ಗಮನಿಸಿ, ದೀರ್ಘವಾದ ಉಸಿರನ್ನ ತಾಣಬೇಕು. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಚಿಂತೆಗಳಾಗಲಿ, ಆಲೋಚನೆಗಳಾಗಲಿ, ಒತ್ತಡಗಳಾಗಲಿ ಇರಬಾರ್ದು. ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಮಕಾರವನ್ನು ಉಚ್ಚಾರಣೆ ಮಾಡಬೇಕು. ಇಲ್ಲಿ ಗಮನಿಸಿ, ಮತ್ತೆ ಹಾಗೆ ದೀರ್ಘವಾದ ಉಸಿರು ತಾಣಬೇಕು. ಮತ್ತೊಮ್ಮೆ ಈ ರೀತಿ ನಿಧಾನವಾಗಿ ಅಭ್ಯಾಸ ಮಾಡೋದ್ರಿಂದ ಮೆದುಳಿನ ನರನಾಡಿಗಳಲ್ಲಿ ರಕ್ತ ಸಂಚಾರಣೆ ಚೆನ್ನಾಗುತ್ತೆ. ಹೊಸ ಉತ್ಸಾಹ, ಚೈತನ್ಯವನ್ನು ನಾವು ಪಡಿತಾ ಬರ್ತೀವಿ. ವೀಕ್ಷಕರೇ, ನೀವು ಪತ್ರಿಕೆಗಳಲ್ಲಿ ಗಮನಿಸಿರ್ಬೋದು, ಮಾನಸಿಕ ಖಿನ್ನತೆಯಿಂದ ಆತ್ಮಹತ್ಯೆ. ಯಾರ ಮನಸ್ಸು ದುರ್ಬಲ ಆಗಿರುತ್ತೆ, ಯಾರು ಮಾನಸಿಕ ಒತ್ತಡಕ್ಕೆ ಒಳಗಾಗಿರ್ತಾರೋ ಅಂಥವ್ರಿಗೆ ಇದು ಹೆಚ್ಚು ಲಾಭ ಆಗುತ್ತೆ. ವಿಶೇಷವಾಗಿ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಖಿನ್ನತೆ ಅನ್ನೋದು ಕಾಡ್ತಾ ಇರುತ್ತೆ. ಇದ್ದಕ್ಕಿದ್ದಾಗೆ ಕೋಪವನ್ನು ಮಾಡ್ಕೊಂತಾರೆ, ಸಿಟ್ಟು ಬೇಗ ಬರ್ತಾ ಇರುತ್ತೆ. ಅಂಥವ್ರು ಇದನ್ನ ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ಕಣ್ತುಂಬ ನಿದ್ರೆ ಬರುತ್ತೆ. ಹಾಗೆ ಅವ್ರಿಗಿರ್ತಕ್ಕಂತಹ ಮಾನಸಿಕ ರೋಗಗಳು ಅಥವಾ ಮಾನಸಿಕ ಖಿನ್ನತೆ ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಆಕ್ಯುಪ್ರೆಷರ್ ಚಿಕಿತ್ಸೆಯನ್ನ ಪಡಿಬಹುದು, ಇಲ್ಲಿ ಗಮನಿಸೋಣ. ಇದನ್ನ ಆಕ್ಯುಪ್ರೆಷರ್ ಚಿಕಿತ್ಸೆ ಅಂತ ಕರೀತಾರೆ. ಯಾರಿಗೆ ನಿದ್ರೆ ಬರ್ತಾರಲ್ಲ, ಯಾರಿಗೆ ಮನೋರೋಗ ಇರುತ್ತೆ, ಮಾನಸಿಕ ದೌರ್ಬಲ್ಯಗಳಿರುತ್ತೋ ಅವ್ರಿಗೆ ಈ ರೀತಿ ಚಿಕಿತ್ಸೆನ, ಸ್ವಯಂ ಚಿಕಿತ್ಸೆಯನ್ನು ಪಡೆಯೋದ್ರಿಂದ ಆ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಹೆಬ್ಬೆಟ್ಟಿನ ತುದಿಯಲ್ಲಿ ಮೆದುಳಿನ ಬಿಂದು ಅಥವಾ ನರನಾಡಿಗಳಿಗೆ ಸಂಬಂಧಪಟ್ಟಂತಹ ಬಿಂದು ಬರುತ್ತೆ. ಈ ರೀತಿ ಕೈ ಬೆರಳು ಅಥವಾ ಕಾಲು ಬೆರಳಿಗೆ ಈ ರೀತಿ ನಿಧಾನವಾಗಿ ಚಿಕಿತ್ಸೆಯನ್ನು ಕೊಡೋದ್ರಿಂದ, ನೋಡಿ ಗಮನಿಸಿ, ಆ ರೀತಿ ಚಿಕಿತ್ಸೆಯನ್ನು ಕೊಡ್ತಾ ಬರೋದ್ರಿಂದ ಮೆದುಳಿನ ನರನಾಡಿಗಳಲ್ಲಿ ಕಂಪನ ಉಂಟಾಗ್ತಾ ಬರುತ್ತೆ. ಮೆದುಳಿನ ಎಷ್ಟೋ ನರನಾಡಿಗಳಿಗೆ ರಕ್ತ ಸಂಚಾರಣೆ ಆಗ್ತಾ ಇರಲ್ಲ. ಈ ರೀತಿ ಚಿಕಿತ್ಸೆಯನ್ನು ಕೊಡೋದ್ರಿಂದ ಆ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಎರಡೂ ಕೈಗಳ ಹೆಬ್ಬೆಟ್ಟಿನ ತುದಿಯ ಭಾಗಕ್ಕೆ ಈ ರೀತಿ ಕೇವಲ ಒಂದೇ ಒಂದು ನಿಮಿಷ, ವಿದ್ಯಾರ್ಥಿಗಳು ಗಮನಿಸಿರ್ಬೋದು, ಹಿಂದೆ ಪೆನ್ನಿಂದ ಹೆಬ್ಬೆಟ್ಟಿನ ತುದಿಯನ್ನು ಚುಚ್ಚಿಕೊಂತ ಇದ್ರು. ಆ ಕೆಲವೊಂದು ಸಂದರ್ಭಗಳಲ್ಲಿ ಆಕ್ಯುಪ್ರೆಷರ್ ಚಿಕಿತ್ಸೆ
ಅವರಿಗೆ ಗೊತ್ತಿಲ್ಲದೆ ಆಗ್ತಾ ಇತ್ತು. ಹೆಬ್ಬೆಟ್ಟಿನ ತುದಿಯ ಭಾಗಕ್ಕೆ ಈ ರೀತಿ ಚಿಕಿತ್ಸೆಯನ್ನು ಕೊಟ್ರೆ ನಿಮ್ಮ ಮಾನಸಿಕ ಖಿನ್ನತೆ, ಮನೋರೋಗಗಳು, ಏಕಾಗ್ರತೆಯ ಕೊರತೆ ಅಥವಾ ನೆನಪಿನ ಶಕ್ತಿಯ ಕೊರತೆ, ಕೀಳರಿಮೆ, ಇವೆಲ್ಲ ಸಮಸ್ಯೆಗಳು ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ಕಾಲಿನ ಹೆಬ್ಬೆಟ್ಟಿನ ಭಾಗಕ್ಕೆ ಗಮನಿಸಿ, ಹೆಬ್ಬೆಟ್ಟಿನ ತುದಿಗೆ ಈ ರೀತಿ ಚಿಕಿತ್ಸೆಯನ್ನು ಕೊಡೋದ್ರಿಂದ ನಿಮ್ಮ ಎಲ್ಲ ಮಾನಸಿಕ ರೋಗಗಳು, ಮಾನಸಿಕ ದೌರ್ಬಲ್ಯಗಳು, ನಿದ್ರಾ ಕೊರತೆ ಇರ್ಬೋದು, ರಾತ್ರಿ ಹೊತ್ತು ಬೆಚ್ಚಿ ಬೀಳ್ತಾ ಇರ್ತಾರೆ, ಕುಕ್ಕಂತಾ ಇರ್ತಾರೆ, ನಿದ್ರೆಯಲ್ಲಿ ಮಾತಾಡ್ತಾ ಇರ್ತಾರೆ, ನಿದ್ರೆಯಲ್ಲಿ ಕನ್ವರಿಸ್ತಾ ಇರ್ತಾರೆ, ದುಸ್ವಪ್ನಗಳು ಬೀಳ್ತಾ ಇರುತ್ತೆ. ಈ ಎಲ್ಲ ಸಮಸ್ಯೆಗಳು ನಿಯಂತ್ರಣಕ್ಕೆ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ತರಬೇತಿ ಶಿಬಿರಗಳಲ್ಲಿ ಕೊಡ್ತಾ ಇದ್ದೇವೆ. ನಿಮ್ಮ ಮಕ್ಕಳಿಗೆ ತರಬೇತಿ ಶಿಬಿರ ಬೇಕು ಅಂದ್ರೆ ಅಥವಾ ನಿಮಗೇನಾದ್ರೂ ಆಕ್ಯುಪ್ರೆಷರ್ ಚಿಕಿತ್ಸೆಯ ತರಬೇತಿ ಶಿಬಿರ ಬೇಕು ಅಂದ್ರೆ ಎಲ್ಲದಕ್ಕೂ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಔಷಧಿ ರಹಿತವಾಗಿ ನಿಮ್ಮ ರೋಗಗಳನ್ನ, ನಿಮ್ಮ ಸಮಸ್ಯೆಗಳನ್ನು ಯಾವ ರೀತಿ ಪರಿಹರಿಸ್ಕೊಬೇಕು ಅಂದ್ರೆ ನೀವು ನಮ್ಮನ್ನ ಒಂದು ಸಲ ಭೇಟಿ ಮಾಡಿದ್ರೆ ಸಾಕು. ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಈ ಪುಸ್ತಕಗಳಲ್ಲಿ ದೊರೆಯುತ್ತೆ. ಯಾವ ರೋಗಕ್ಕೆ ಯಾವ ಮುದ್ರೆಯನ್ನ ಮಾಡಬೇಕು, ಯಾವ ಮುದ್ರೆಯ ಜೊತೆಯಲ್ಲಿ ಯಾವ ಆಕ್ಯುಪ್ರೆಷರ್ ಬಿಂದುವನ್ನು ಅಭ್ಯಾಸ ಮಾಡಬೇಕು, ಯಾವ ಮುದ್ರೆಯ ಜೊತೆಯಲ್ಲಿ ಯಾವ ಪ್ರಾಣಾಯಾಮವನ್ನು ಮಾಡಬೇಕು, ಆಹಾರ ಕ್ರಮಗಳು, ಸಂಪೂರ್ಣ ಔಷಧಿ ರಹಿತ ಚಿಕಿತ್ಸಾ ಕ್ರಮಗಳು ಇದರಲ್ಲಿ ದೊರೆಯುತ್ತೆ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬೆಳಗಿನ ವಂದನೆಗಳು.